ಮಹಾರಾಷ್ಟ್ರ ಸಿ ಎಮ್ ಲೆಟ್ರ್ ಬರ್ದಲ್ಲ, ನಮ್ಮ ದುಡ್ಡು ಅದು ಅಂತಂದು ಅದು ಹೆಲ್ಪ್ ಮಾಡ್ರಿ ಅಂತಂದು ನಿಮ್ಮ ಪತ್ರಿಕೆದಾಗ ಬಂದದ್ದು. ಹಾಂ, ಅವರ ಮತ್ತು ಲೆಟ್ರ್ ಯಾಕೆ ಬರ್ತಾರೆ? ಟೋಟಲ್ ಎಷ್ಟು 400 ಕೇಳ್ರಿ, ಎಲ್ಲಿಂದ ಇಲ್ಲಿಗೆ ಹೊಂಟಿತ್ತು ಲೆಕ್ಕ ಹಾಕಿ. ಗುಜರಾತ್ನಿಂದ ಇಲ್ಲ, ಗೋವಾಲಿಂದ ಮಹಾರಾಷ್ಟ್ರಕ್ಕೆ ಹೊಂಟಿತ್ತು. ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ? ಹಾಂ, ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್? ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡ್ರಿ ಇದಕ್ಕಂತ? ಹಿಡ್ದಾರೆ ಯಾರು? ಹಾಂ, ಹಿಡ್ದಾರೆ ಯಾರು? ಬೆಳಗಾವ್ದಾಗ ಹಿಡಿದ್ರಿ, ನಾವು ಹಿಡಿದೇವಿ. ಹಾಂ, ಇದು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕಿದಕ್ಕೆ ಯಾರು ದುಡ್ಡು ಅದ ಯಾರು ಗೊತ್ತಾಗ. ಇಲ್ಲ, ಅದಕ್ಕಾಗಿ ಕೆಲಸಕ್ಕೆ ಹೋಗ್ತಾ ಇದ್ವಿ ಸರ್. ನೋಡ್ರಿ, ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ ಬಿ ಜೆ ಪಿದವ್ರು ಅನ್ಸಿಸ್ತು ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಲ್ಲ, ಸಣ್ಣ ಅಮೌಂಟ. ಹಾಂ, ಹಿಡಿದ್ರೆ ನಮ್ಮವರಲ್ಲ. ಹಾಂ, ನಿಮ್ಮ ದುಡ್ಡಿತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ. ಅದಕ್ಕಾಗಿ ಬಿ ಜೆ ಪಿದವರು ಯಾವಾಗಲೂ ಕೂಡ ಅವ್ರದ್ದು ಏನದ, ಅವ್ರ ನೀತಿ ಏನದ, ಅದು ಏನದ ಅಂಬೋದು ಎಲ್ಲ ಸ್ಪಷ್ಟ ಅದು. ಅದಕ್ಕಾಗಿ ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ, ಎನ್ಕ್ವೈರಿದಾಗ ಗೊತ್ತಾಗ್ತಲ್ಲ ಸರ್. 28ರಲ್ಲಿ ಏನಾಗ್ಬೋದು? ಮೊದಲು ಅವ್ರು ಎರಡು ಪಕ್ಷದವ್ರು ಕಲ್ತು ಮೊದಲು ತೀರ್ಮಾನ ಮಾಡಂತೇಳಿ. ಯಾಕಂದ್ರೆ ಈಗ ಅವ್ರ ಬಲ್ಲೇ ಜಗಳ ಚಾಲು ಆಗ್ಯದ. ಹಾಂ, JDSದವರು ನಾ ಮುಖ್ಯಮಂತ್ರಿ ಆಗ್ತಾನಂತ ಹೇಳ್ತಾರೆ, ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನಂತಾನೆ, ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗ್ತಾನಂತಾನೆ. ಇವರಿಗೆ 100 ಸೀಟ್ ನಿಂದ್ರಷ್ಟು ಇದೇ ಇಲ್ಲ. ಎಂದೂ ಕೂಡ ಸಿದ್ದರಾಮಯ್ಯವ್ರು ಬಿಟ್ಟು ಬಂದ್ಮೇಲೆ 50 ಸೀಟ್ಕಿಂತ ಒಳಗೆ ಇವರು 100ಕ್ಕಿಂತ ಹೆಚ್ಚು ಬಿ ಜೆ ಪಿ ಇನ್ನೂ ತನಕ 112 ಬಂದಿಲ್ಲ. ಅದಕ್ಕಾಗಿ ಅವ್ರು ವೀಕ್ ಅಂತ ಹೇಳಿದೆ ಇಬ್ಬರು ಕಲ್ತಾರೆ. ಯಾಕೆ ಕಲ್ತರು? ನಾವೆಲ್ಲ ವೀಕ್ ಅಂತೆ ಅವ್ರು ಕಲ್ತಾರೆ. ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನು ಬಿ ಜೆ ಪಿ ಸರ್ಕಾರ ಇರ್ತದೆ. JDS ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು ಕಾಂಗ್ರೆಸ್ ಸರ್ಕಾರ, ಬಿ ಜೆ ಪಿ ಸರ್ಕಾರ. ಬಿ ಜೆ ಪಿ ಇಲ್ಲಿ ತನಕ ಇತಿಹಾಸದಾಗ 112 ಬಂದಿಲ್ಲ. ಯಾವಾಗಲೂ ಬಂದು ಕಾಂಗ್ರೆಸ್ಸೇ ಬಂದು. ಜನರು ತೀರ್ಮಾನ ಮಾಡ್ತಾರೆ. ಇಲ್ಲ, ಕೇಂದ್ರ ಸರ್ಕಾರ ಅವ್ರದ್ದೇ ಅದಲ್ಲ, ಒಂದು ಆ್ಯಕ್ಟ್ ತೊಗೊಂಡು ಬರಲಲ್ಲ. ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ, ಸರಾಯಿ ಬೇಡ ಅಂತ ಯಾರು ಬೇಡ ಅಂತ ಯಾರು ಅಂದಾರ? ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೀರಿ, ನೀವೇ ತೋರಿಸ್ತೀರಿ. 10 ವರ್ಷದಿಂದ ಏನು ಹೇಳ್ಕೊಂತ ಹೊಂಟಾರ, ಈಗ ಏನಾಗ್ಲಕ್ಕೈತದ ಪರಿಸ್ಥಿತಿ? ಚುನಾವಣೆ ಸಂದರ್ಭದಾಗ ಏನು ಹೇಳಿದರು, ಈಗ ಏನಾಗ್ಲಕ್ಕೈತು? ಹಾಂ, ಡಾಲರ್ ಬಗ್ಗೆ ಮಾತಾಡಿದರು, ಏನ್ರಿ ರೂಪಾಯಿ ಮೌಲ್ಯ ಬೀಳಕ್ಕೈತದ ಅಂತ ಒಂದು ದೊಡ್ಡ ಭಾಷಣ ಹೊಡೆದ್ರು. ಹಾಂ, ಹೊಡೆದ್ರಿ. ಪೆಟ್ರೋಲ್ ಏರ್ಲಕ್ಕೈತದ ಒಂದು ಭಾಷಣ ಹೊಡೆದ್ರು. ಈಗ ನಿಂಬಲ್ಲಿ ನಿನ್ನೆ ಹಾಕಿರಿ, ಈಗ ರಷ್ಯಾದವ್ರದ್ದು $68 ಇದ್ರ ಪ್ರಕಾರ ಕೊಡ್ಲಕ್ಕೈತಾರೆ. ಮತ್ತು 20% ಡಿಸ್ಕೌಂಟ್. ರೇಟ್ ಏನದ? ಮನಮೋಹನ್ ಸಿಂಗ್ ಇದ್ದಾಗ $108, ನೋ ಡಿಸ್ಕೌಂಟ್. ಅವಾಗ ಏನು ರೇಟ್ ಇತ್ತು? ಯಾಕೆ GSTಗೆ ಹಾಕ್ತಾರವಲ್ರಿ ಪೆಟ್ರೋಲು? ಎಲ್ಲ ಇವೆಲ್ಲ ಗ್ಯಾಸ್ ಬೆಲೆ ಎಲ್ಲಿಗೆ ಹೋಗ್ಯಾವ? ಕಮರ್ಷಿಯಲ್ ಇರ್ಬೋದು ಮತ್ತು ಇದು ಇರ್ಬೋದು, ಎಲ್ಲಿಗೆ ಹೋಗ್ಯಾವ? ಕಂಟ್ರೋಲ್ ಯಾರು ಮಾಡ್ಬೇಕು? ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ. ಈಗ ಯಾವ ಬೆಳ್ಳಿ ಎಷ್ಟು, ಗೋಲ್ಡ್ ಬಂಗಾರ ಎಷ್ಟು, ಏನೇನಾದ್ರು ನೋಡ್ರಿ ಪರಿಸ್ಥಿತಿ. ಇನ್ನು ಎಲ್ಲಿಗೆ ಹೋಗಿ ಮುಡಿಸ್ತಾರೆ ನೀವು? ಗ್ಯಾರಂಟಿ ಅದರು ಬೆಚ್ಚಿ ನಲ್ಗೆ ಹೋಗ್ಯಾರ ಸರ್ ಅವ್ರು. ಅದಕ್ಕಾಗಿಂತ ನೋಡ್ರಿ, ಗ್ಯಾರಂಟಿ ನಾವು ಒಂದು ಉದ್ದೇಶಕ್ಕೆ ಕೊಟ್ಟಿವಿ, ಏನು ನಾವು ಓಟಿನ ಸಲ ಕೊಟ್ಟಿಲ್ಲ. ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ನೋಡಿ ಎಲ್ಲ ರೇಟ್ಸ್ಗಳು ಏನು ಗಗನಕ್ಕೆ ಹೋಗಿದ್ವು. ಮನೆ ನಡೆಸಲಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ವಿದ್ಯುತ್, ಫ್ರೀ ವಿದ್ಯುತ್ ಕೊಡ್ತಕ್ಕಂಥದ್ದು ಇರ್ಬೋದು, 2000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಖಾತೆಗೆ ಆಗ್ತಕ್ಕಂಥದ್ದು ಇರ್ಬೋದು, ಫ್ರೀ ಬಸ್ ಇರ್ಬೋದು, ಮತ್ತು ಯುವಕರಿಗೆ ವಿದ್ಯಾನಿಧಿ ಯೋಜನೆ, ಇವೆಲ್ಲ ಕೂಡ ಒಂದು ಲೆಕ್ಕದ ಮ್ಯಾಗ ಕೊಟ್ಟಿವಿ. ಅದರಲ್ಲಿಂದ ಅವ್ರ ಸಮಸ್ಯೆ ಬಗೆಹರ್ತಂತಿಲ್ಲ. ಅಟ್ಲೀಸ್ಟ್ ಹಸದವನಿಗೆ ಒಂದು ತುತ್ತು ಹೊಟ್ಟೆಗೆ ಹೋಯ್ತಂದ್ರೆ ಸ್ವಲ್ಪ ಅವನಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ. ಬಂದು ಟೀಕೆ ಮಾಡಿದ್ರಲ್ರಿ ಪ್ರಧಾನಮಂತ್ರಿ, ಬಂದು ಟೀಕೆ ಮಾಡಿದ್ರೆ ಇಲ್ಲಿ ಭಾಷಣ ನೋಡೋದಾದ್ರೆ, ಮತ್ತೀಗ ಅವ್ರೇನು ಮಾಡ್ಲಕ್ಕೈತಾರೆ? ಹಾಂ, ಅವ್ರೇನು ಮಾಡ್ಲಕ್ಕೈತಾರೆ? ಅದಕ್ಕಾಗಿ ಸಿದ್ದರಾಮಯ್ಯವರ ಸರ್ಕಾರ, ಕರ್ನಾಟಕ ಸರ್ಕಾರ ಭಾರತ ದೇಶಕ್ಕೆ ಮಾದರಿ. ಮೊದಲು 20 ವರ್ಷದ ಗುಜರಾತ್ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಈಗ ಕರ್ನಾಟಕದ ಎಲ್ಲ ಇಲ್ಲಿದ ಕೆಲಸಗಳನ್ನು ನೋಡಿ ಬೇರೆ ರಾಜ್ಯಗಳು, BJP ರಾಜ್ಯಗಳು ಕಾಪಿ ಮಾಡ್ಲಕ್ಕೈತೆ.